ನಮಸ್ಕಾರ. ಮುಖ್ಯಾಂಶಗಳು. ನಾಳೆಯಿಂದ ಅಂತಿಮ ಪದವಿ ಕಾಲೇಜು ತರಗತಿ ಆರಂಭ. ಮುನ್ನೆಚ್ಚರಿಕೆ ಕ್ರಮಗಳೊಂದಿಗೆ ಕೋವಿಡ್-19 ಮಾರ್ಗಸೂಚಿ ಕಡ್ಡಾಯ ಪಾಲನೆ. ಬಿಹಾರದ ನೂತನ ಮುಖ್ಯಮಂತ್ರಿಯಾಗಿ 7ನೇ ಬಾರಿಗೆ ನಿತೀಶ್ ಕುಮಾರ್ ಪ್ರಮಾಣ ವಚನ. ಕೋವಿಡ್-19 ಸಾಂಕ್ರಾಮಿಕದಂತಹ ಸವಾಲುಗಳ ವಿರುದ್ಧ ಸಂಘಟಿತ ಹೋರಾಟ ಅಗತ್ಯ. ಪರಸ್ಪರ ನೆರವಾಗದೆ ಉತ್ತಮ ಭವಿಷ್ಯ ಅಸಾಧ್ಯ. ಸಚಿವ ಡಾಕ್ಟರ್ ಹರ್ಷವರ್ಧನ್. ವಿಶ್ವ ಹಾಗೂ ಮಾನವ ಕುಲಕ್ಕೆ ಶಾಂತಿ, ಅಹಿಂಸೆ, ಭ್ರಾತೃತ್ವ ಭಾರತದ ಕೊಡುಗೆ. ಪ್ರಧಾನಿ ನರೇಂದ್ರ ಮೋದಿ. ವಾರ್ತೆಗಳ ವಿವರ. ನಾಳೆಯಿಂದ ಪ್ರಸಕ್ತ ಶೈಕ್ಷಣಿಕ ವರ್ಷದ ಕಾಲೇಜುಗಳು ಪ್ರಾರಂಭವಾಗುತ್ತಿದ್ದು, ಯುಜಿಸಿ ಮಾರ್ಗಸೂಚಿಯಂತೆ ಭೌತಿಕ ತರಗತಿಗಳನ್ನು ನಡೆಸಲು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. ಅಂತಿಮ ಪದವಿ, ಸ್ನಾತಕೋತ್ತರ ಪದವಿ, ಡಿಪ್ಲೊಮೊ ಕಾಲೇಜುಗಳು ಆರಂಭವಾಗುತ್ತಿದ್ದು, ಕೊರೋನಾ ಸೋಂಕು ನಿಯಂತ್ರಣ ಉದ್ದೇಶದಿಂದ ವಿದ್ಯಾರ್ಥಿಗಳು, ಬೋಧಕ, ಬೋಧಕೇತರ ಸಿಬ್ಬಂದಿ ಕಾಲೇಜು ಪ್ರವೇಶಿಸುವ ಮುನ್ನ 72 ಗಂಟೆಗಳ ಒಳಗಾಗಿ ಕೋವಿಡ್-19 ಸೋಂಕು ಪತ್ತೆ ಪರೀಕ್ಷೆಯನ್ನು ಮಾಡಿಸಿಕೊಳ್ಳಬೇಕು. ಇದಕ್ಕಾಗಿ ಕಾಲೇಜುಗಳಲ್ಲೂ ಸಹ ಪೂರಕ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಉನ್ನತ ಶಿಕ್ಷಣ ಇಲಾಖೆ ಈಗಾಗಲೇ ಸೂಚನೆ ನೀಡಿದೆ. ಆನ್ಲೈನ್ ತರಗತಿಗಳಿಗೆ ಹಾಜರಾಗಲು ಸಹ ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಲಾಗಿದೆ. ಬೆಂಗಳೂರಿನ ವಿವೇಕಾನಂದ ಪದವಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಬಿಜಿ ಭಾಸ್ಕರ್ ಆರೋಗ್ಯಕ್ಕೆ ಸಂಬಂಧಪಟ್ಟ ಎಲ್ಲಾ ಸೌಲಭ್ಯಗಳನ್ನು ಕಾಲೇಜಿನಲ್ಲಿ ಒದಗಿಸುತ್ತಿದ್ದು, ವಿದ್ಯಾರ್ಥಿಗಳು ಶಿಸ್ತಿನಿಂದ ವರ್ತಿಸಬೇಕು, ಗುಂಪುಗೂಡದೆ ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳಬೇಕು, ಸೋಂಕು ನಿಯಂತ್ರಣಕ್ಕೆ ವಿಶೇಷ ಆದ್ಯತೆ ನೀಡಬೇಕು, ಉಪಹಾರ ಮತ್ತು ನೀರನ್ನು ಮನೆಯಿಂದಲೇ ತರುವುದು ಸೂಕ್ತ ಎಂದು ಸಲಹೆ ಮಾಡಿದರು. ನೀವು ಪಾಲಿಸಬೇಕು. ಮತ್ತೆ ತಮಗೆ ಮತ್ತೊಮ್ಮೆ ನಾನೇನು ಹೇಳ್ತೀನಿ ಅಂದ್ರೆ, ತಮಗೆ ಬೇಕಾಗುವ ಎಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಮಾರ್ಗಸೂಚಿಗಳನ್ನ ನಾವು ಪಾಲಿಸ್ತೀವಿ. ಜೊತೆಗೆ ಬೇಕಾಗುವಂಥ ವ್ಯವಸ್ಥೆಗಳನ್ನು ಸಹ ನಾವು ಕಾಲೇಜಿನಲ್ಲಿ ಮಾಡಿರ್ತೀವಿ. ತಾವು ಯಾವುದೇ ಸಂಕೋಚ ಇಲ್ಲದೆ ಕಾಲೇಜಿಗೆ ಬರ್ಬೋದು ಅನ್ನೋದು ನಮ್ಮ ಆಸೆ. ಬಳ್ಳಾರಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ತರಗತಿ ಆರಂಭಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಕಾಲೇಜಿನಲ್ಲಿ ವಿವಿಧ ಹಂತಗಳಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಗಿದ್ದು, ತರಗತಿ ಕೊಠಡಿ, ಶಾಲಾ ಆವರಣವನ್ನು ಸ್ಯಾನಿಟೈಸ್ ಮಾಡಲಾಗಿದೆ. ವಿದ್ಯಾರ್ಥಿಗಳನ್ನು ಥರ್ಮಲ್ ಸ್ಕ್ಯಾನಿಂಗ್ ಮೂಲಕ ಪರೀಕ್ಷಿಸಿ ಒಳಬಿಡಲು ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಈ ಬಗ್ಗೆ ದೂರದರ್ಶನದೊಂದಿಗೆ ಪ್ರಾಂಶುಪಾಲ ಎ ಹೇಮಣ್ಣ, ಕಾಲೇಜಿನಲ್ಲಿ ಒಟ್ಟು 4000 ವಿದ್ಯಾರ್ಥಿಗಳಿದ್ದು, ಅಂತಿಮ ಪದವಿಯಲ್ಲಿ 1500 ವಿದ್ಯಾರ್ಥಿಗಳು ನಾಳೆಯಿಂದ ತರಗತಿಗಳಿಗೆ ಹಾಜರಾಗಲಿದ್ದಾರೆ. ತರಗತಿಗಳಿಗೆ ಬರುವ ವಿದ್ಯಾರ್ಥಿಗಳಿಗೆ ಕೊರೋನಾ ಪರೀಕ್ಷೆ ಮಾಡಿಸಿ ನೆಗೆಟಿವ್ ವರದಿ ಹಾಗೂ ಪೋಷಕರ ಸಮ್ಮತಿ ಪತ್ರವನ್ನು ತರುವಂತೆ ಸೂಚಿಸಲಾಗಿದೆ ಎಂದರು. ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಅಂತರವನ್ನ ಮತ್ತು ಬೌದ್ಧಿಕ ಅಂತರವನ್ನು ಕಾಪಾಡಬೇಕಂತ ಈಗಾಗಲೇ ಸೂಚನೆಯನ್ನು ನೀಡಲಾಗಿದೆ. ಒಂದು ತರಗತಿಯಲ್ಲಿ ಈ ಹಿಂದೆ ವಿದ್ಯಾರ್ಥಿಗಳು 5 ಜನ ಕುಂದಿರ್ತಿದ್ರು ಒಂದು ಡೆಸ್ಕ್ ಅಲ್ಲಿ. ಈಗ ಕೇವಲ 2 ವಿದ್ಯಾರ್ಥಿಗಳನ್ನ ಕುಂದಿರಿಸಿ ಪಾಠ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂದ್ರೆ ಒಂದು ತರಗತಿಯಲ್ಲಿ 100 ವಿದ್ಯಾರ್ಥಿಗಳಿದ್ರೆ 50 ವಿದ್ಯಾರ್ಥಿಗಳನ್ನು ಮಾತ್ರ ಆ ತರಗತಿಗೆ ಬರಲು ಸೂಚಿಸಲಾಗುವುದು ಮತ್ತು ಬೇರೊಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಲಾಗುವುದು. ಈಗಾಗಲೇ ವಿದ್ಯಾರ್ಥಿ ಸಿದ್ದು ಕಳೆದ 7-8 ತಿಂಗಳಿನಿಂದ ಮನೆಯಲ್ಲೇ ಇದ್ದೆವು. ಇದೀಗ ಕಾಲೇಜು ಪ್ರಾರಂಭವಾಗುತ್ತಿರುವುದು ಸಂತಸ ತಂದಿದೆ. ಕೊರೋನಾ ಮಾರ್ಗಸೂಚಿಗಳನ್ನು ಪಾಲಿಸಿ ತರಗತಿಗಳಿಗೆ ತೆರಳುತ್ತೇವೆ ಎಂದರು. ಸ್ಟಾರ್ಟ್ ಆಗೋದ್ರಿಂದ ನಮಗೆ ಕೂಡ ಖುಷಿ ಆಗ್ತಾ ಇದೆ ಸರ್. ಇನ್ನೊಂದು ಏನಂದ್ರೆ, ನಾವು ಸರ್ಕಾರದ ಯುಜಿಸಿ ಏನು ಗೈಡ್ಲೈನ್ಸ್ ಕೊಟ್ಟಿದೆ ಅದನ್ನೆಲ್ಲ ನಾವು ಪಾಲನೆ ಮಾಡಬೇಕಾಗಿದೆ ಸರ್. ಮಾಡ್ತೀವಿ ಸರ್. ಮಾಸ್ಕ್ ಹಾಕೋದಾಗಿರ್ಬೋದು, ಮತ್ತೆ ಸ್ಯಾನಿಟೈಸರ್ ಮಾಡೋದು, ಎಲ್ಲ ರೀತಿಯಾಗಿ ಕ್ರಮಗಳನ್ನು ತಗೊಂಡಿದ್ದೀವಿ ಸರ್. ಈಗಾಗಲೇ ನಮ್ಮ ತಂದೆ ತಾಯಿಗಳು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಸರ್. ಈಗ ಪೋಷಕ ರುದ್ರಮುನಿ ತಮ್ಮ ಮಗಳು ಬಿಎಸ್ಸಿ ಅಂತಿಮ ವರ್ಷದಲ್ಲಿ ಕಲಿಯುತ್ತಿದ್ದಾಳೆ. ಕಾಲೇಜು ಆರಂಭಿಸಲು ಸರ್ಕಾರ ತೆಗೆದುಕೊಂಡ ನಿರ್ಧಾರ ಸರಿಯಾಗಿದೆ. ಎಲ್ಲರೂ ಸೋಂಕಿನ ಬಗ್ಗೆ ಮುನ್ನೆಚ್ಚರಿಕೆ ಕೈಗೊಳ್ಳಬೇಕಾಗಿದೆ ಎಂದರು. ಒಳ್ಳೆ ನಿರ್ಣಯ ಅಂತಕ್ಕಂಥದ್ದು ತೆಗೆದುಕೊಂಡಿರ್ತಕ್ಕಂಥದ್ದು ಇದೆ. ಅದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ನಮ್ಮ ಮಕ್ಕಳಿಗೆ ಸರಿಯಾದಂತಹ ಒಂದು ಅಂತರ ಕಾಪಾಡಿಕೊಂಡು ಹೋಗ್ತಕ್ಕಂಥದ್ದು, ಮಾಸ್ಕ್ ಅಂತಕ್ಕಂಥದ್ದು ಕಡ್ಡಾಯವಾಗಿ ಧರಿಸಬೇಕಂತಕ್ಕಂಥದ್ರ ಬಗ್ಗೆ ಸಹಿತ ಅನುಭವ ಅಂತಕ್ಕಂಥದ್ದು ಆಗಿದೆ. ನಾವು ಸಹಿತ ಪ್ರತಿಯೊಬ್ಬ ತಂದೆ ತಾಯಿಯರು ಸಹಿತ ಮಕ್ಕಳ ಬಗ್ಗೆ ಕಾಳಜಿ ಅಂತಕ್ಕಂಥದ್ರ ಬಗ್ಗೆ ಇದೆ. ಇಂದು ರಾಷ್ಟ್ರೀಯ ಪತ್ರಿಕಾ ದಿನ.
ದೇಶದಲ್ಲಿ ಮುಕ್ತ ಮತ್ತು ಜವಾಬ್ದಾರಿಯುತ ಪತ್ರಿಕಾ ಸ್ವಾತಂತ್ರ್ಯ ಕಾಪಾಡುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತಿದೆ. 1956ರಲ್ಲಿ ರಾಷ್ಟ್ರೀಯ ಪತ್ರಿಕಾ ಮಂಡಳಿ ಅಸ್ತಿತ್ವಕ್ಕೆ ಬಂದಿದ್ದು, ಇದರ ನೆನಪಿನಲ್ಲಿ ರಾಷ್ಟ್ರೀಯ ಪತ್ರಿಕಾ ದಿನವನ್ನು ಆಚರಿಸಲಾಗುತ್ತಿದೆ. ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ರಾಷ್ಟ್ರೀಯ ಪತ್ರಿಕಾ ದಿನಕ್ಕೆ ಶುಭ ಕೋರಿದ್ದು, ದೇಶದ ಪ್ರಜಾತಂತ್ರ ವ್ಯವಸ್ಥೆ ಬಲಗೊಳಿಸಲು ಮಾಧ್ಯಮ ಪ್ರಧಾನ ಪಾತ್ರ ವಹಿಸುತ್ತಿದೆ. ಜನತೆ ಪ್ರಜಾತಂತ್ರದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಮತ್ತು ಅವರನ್ನು ಸಬಲೀಕರಣಗೊಳಿಸುವ ಕಾರ್ಯದಲ್ಲಿ ಮಾಧ್ಯಮಗಳು ನಿರತವಾಗಿದ್ದು, ಕೋವಿಡ್-19 ಸಂಕಷ್ಟ ಪರಿಸ್ಥಿತಿಯಲ್ಲಿಯೂ ತಮ್ಮ ಜವಾಬ್ದಾರಿ ಮರೆತಿಲ್ಲ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಮಾಧ್ಯಮ ಕ್ಷೇತ್ರಕ್ಕೆ ಶುಭ ಕೋರಿದ್ದು, ಮಾಧ್ಯಮ ಪ್ರತಿನಿಧಿಗಳು ಅವಿರತವಾಗಿ ಸುದ್ದಿ ಸಂಗ್ರಹದಲ್ಲಿ ತೊಡಗಿದ್ದಾರೆ, ಜನರ ಧ್ವನಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೋವಿಡ್-19 ಸಂಕಷ್ಟ ಸಂದರ್ಭದಲ್ಲಿ ಅವರ ಪಾತ್ರ ಅನನ್ಯ ಎಂದು ಹೇಳಿದ್ದಾರೆ. ಈ ಕುರಿತು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಪ್ರತಿಕ್ರಿಯಿಸಿ, ಪತ್ರಿಕಾ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವದ ಆತ್ಮ ಎಂದು ಪ್ರತಿಪಾದಿಸಿದ್ದಾರೆ. ಪತ್ರಿಕಾ ಸ್ವಾತಂತ್ರ್ಯ ಅತ್ಯಂತ ಮುಖ್ಯವಾದದ್ದು. ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ ಸಂದರ್ಭದಲ್ಲಿ ಪತ್ರಿಕೆಗಳ ಮೇಲೆ ನಿರ್ಬಂಧ ಹೇರಲಾಗಿತ್ತು. ಆಗಷ್ಟೇ ಪದವಿ ಪಡೆದಿದ್ದ ತಾವು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸೆರೆವಾಸ ಅನುಭವಿಸಿದ್ದನ್ನು ಸ್ಮರಿಸಿದರು. ಪತ್ರಿಕೆಗಳಿಗೆ ಜವಾಬ್ದಾರಿಯುತ ಸ್ವಾತಂತ್ರ್ಯ ಇರಬೇಕು ಎಂದು ಪ್ರತಿಪಾದಿಸಿದ ಜಾವಡೇಕರ್, ಮಾಧ್ಯಮಗಳು ಜವಾಬ್ದಾರಿಯುತವಾಗಿ ತಮ್ಮ ಕರ್ತವ್ಯ ಮಾಡಬೇಕೇ ಹೊರತು ಅದನ್ನು ಭಾವೋದ್ರೇಕಗೊಳಿಸಬಾರದು ಎಂದು ಕಿವಿಮಾತು ಹೇಳಿದರು. ಮಾಧ್ಯಮಗಳಿಗೆ ತಮ್ಮ ವಿಚಾರ ಮಂಡಿಸಲು ಅವಕಾಶವಿದೆ, ಆದರೆ ಸ್ವಾರ್ಥಕ್ಕಾಗಿ ಉದ್ದೇಶಪೂರ್ವಕವಾಗಿ ಯಾರನ್ನೂ ತೇಜೋವಧೆ ಮಾಡುವುದು ಸ್ವಲ್ಪ ಪತ್ರಕರ್ತರಿಗೆ ಇರುವ ಆತ್ಮಗೌರವ ಶ್ರೀಸಾಮಾನ್ಯನಿಗೂ ಇರುತ್ತದೆ ಎಂದು ಹೇಳಿದರು. ಮಾಧ್ಯಮದ ಮೇಲಿನ ದೌರ್ಜನ್ಯವನ್ನು ಖಂಡಿಸಿದ ಅವರು, ಅದೇ ವೇಳೆ ಸುಳ್ಳು ಸುದ್ದಿಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿ, ಸುಳ್ಳು ಸುದ್ದಿ ಇಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ಎಂದರು. ಟಿಆರ್ಪಿ ವಿಚಾರದಲ್ಲಿ ಸರ್ಕಾರ ಈವರೆಗೆ ಹಸ್ತಕ್ಷೇಪ ಮಾಡಿರಲಿಲ್ಲ, ಆದರೆ ಈಗ ಮಧ್ಯಪ್ರವೇಶ ಮಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಜಾವಡೇಕರ್ ತಿಳಿಸಿದರು. ಬಿಹಾರದ ನೂತನ ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ 7ನೇ ಬಾರಿಗೆ ಇಂದು ಪದಗ್ರಹಣ ಮಾಡಿದರು. ರಾಜಭವನದಲ್ಲಿ ನಡೆಯುತ್ತಿರುವ ಸಮಾರಂಭದಲ್ಲಿ ನಿತೀಶ್ ಕುಮಾರ್ ಹಾಗೂ ಅವರ ಸಂಪುಟ ಸಹೋದ್ಯೋಗಿಗಳು ಪ್ರಮಾಣ ವಚನ ಸ್ವೀಕರಿಸಿದರು. ರಾಜ್ಯಪಾಲ ಫಗು ಚೌಹಾಣ್ ಪ್ರತಿಜ್ಞಾವಿಧಿ ಬೋಧಿಸಿದರು. ಇದೀಗ ಕಾರ್ಯಕ್ರಮದ ನೇರ ಪ್ರಸಾರ ವೀಕ್ಷಿಸುತ್ತಿದ್ದೀರಿ. मुख्यमंत्री के खिलाफ मानसिक व्यक्तियों को बिहार राज्य का मंत्री एवं मंत्रिपद का दल घोषित करते हैं। 1 श्री ताज किशोर प्रसाद, 2 श्रीमती रेणु देवी, 3 श्री विजय कुमार चौधरी, 4 श्री विजेंद्र प्रसाद यादव, 5 श्री अशोक चौधरी, 6 श्री मेवालाल चौधरी, 7 श्रीमती शीला कुमारी, 8 श्री संतोष पासवान, 9 श्री मुकेश सहनी। बिहार राज्यपाल के आदेश से राज्यपाल प्रधान सचिव आदेश संख्या दूसरा आदेश व्यापार 2438 दिनांक 16/11/2020 बिहार के राज्यपाल संविधान के अनुच्छेद 64(1) के द्वारा प्रदत्त शक्तियों का प्रयोग करते हुए मुख्यमंत्री के खिलाफ से निम्नलिखित व्यक्तियों को बिहार राज्य का मंत्री एवं मंत्री परिषद का सदस्य करते हुए 1 श्री मंगल पांडे, 2 श्री अमरेंद्र प्रताप सिंह, 3 डॉक्टर रामप्रीत पासवान, 4 श्री देवेश कुमार, 5 श्री राम सूरत कुमार। बिहार राज्यपाल के आदेश से राज्यपाल के खिलाफ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ವತಿಯಿಂದ ಇಂದು ಆಯೋಜಿಸಲಾಗಿದ್ದ ವೆಬಿನಾರ್ಗೆ
ಹಿರಿಯ ಪತ್ರಕರ್ತ HR ರಂಗನಾಥ್ ಚಾಲನೆ ನೀಡಿದರು. ಬಳಿಕ ಕೋವಿಡ್-19 ಸಂದರ್ಭದಲ್ಲಿ ಮಾಧ್ಯಮಗಳ ಪಾತ್ರ ಮತ್ತು ಪ್ರಭಾವ ಕುರಿತು ಮಾತನಾಡಿದ ಅವರು, ಸಮಾಜದ ಸರ್ವಕಾಲದಲ್ಲೂ ಮಾಧ್ಯಮಗಳ ಪಾತ್ರ ಮಹತ್ವದ್ದು. ಪ್ರಸ್ತುತ ಸಂದರ್ಭದಲ್ಲಿ ಹಿಂದಿಗಿಂತಲೂ ಹೆಚ್ಚು ಸಕ್ರಿಯವಾಗಿ ಕಾರ್ಯನಿರ್ವಹಿಸಬೇಕಾದ ಅಗತ್ಯವಿದೆ. ಭಾರತವಲ್ಲದೆ ಇತರ ದೇಶಗಳಲ್ಲೂ ಮಾಧ್ಯಮಗಳು ಕೋವಿಡ್ ಕುರಿತು ಜಾಗೃತಿ ಮೂಡಿಸುವಲ್ಲಿ ಅತ್ಯಂತ ಸಕ್ರಿಯವಾಗಿವೆ ಎಂದರು. ಕೋವಿಡ್-19 ಅಥವಾ ಕರೋನಾ ವಾಟ್ ಎವರ್, ಅದು ನಮ್ಗೊಂದು ಸವಾಲ್ ಅಷ್ಟೇ. ಇದನ್ನ ನಾವು ದಾಟಿ ಮುಂದಕ್ಕೆ ಹೋಗ್ತೀವಿ. ಆದ್ರೆ ದಾಟಿ ಮುಂದಕ್ಕೆ ಹೋಗುವಂತಹ ತಾಳ್ಮೆಯನ್ನ ತೋರಿಸ್ಬೇಕಷ್ಟೆ. ಕಾರಣ, ಕಳೆದ ಕೆಲ ವರ್ಷಗಳಲ್ಲಿ ನಾವು ಫಾಸ್ಟ್ ಫುಡ್ ಗಿರಾಕಿಗಳು ಎಲ್ಲ ಬೇಗ ಆಗೋಗ್ಬಿಡ್ಬೇಕು ನಮಗೆ. ಆದ್ರೆ ಇದು ಕೋವಿಡ್ ಹಂಗಲ್ಲ, ಇದು ಫಾಸ್ಟ್ ಫುಡ್ ಅಲ್ಲ. ಇದು ದೀರ್ಘಕಾಲ ನಮ್ಮನ್ನ ಕಾಡ್ತಾನೇ ಇರುತ್ತೆ. ಈ ಯೋಚನೆ ಮಾಡಿದ ಹಿರಿಯ ಪತ್ರಕರ್ತ ಹಾಗೂ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಮಾಜಿ ಅಧ್ಯಕ್ಷ ಡಾಕ್ಟರ್ ಪದ್ಮರಾಜ ದಂಡಾವತಿ, ಸಾರ್ವಜನಿಕರ ಒಳಿತಿಗಾಗಿ ಮಾಧ್ಯಮಗಳು ಸರ್ಕಾರವನ್ನು ಪ್ರಶ್ನಿಸುವುದರ ಜೊತೆಗೆ ಸುದ್ದಿಗಳ ಸತ್ಯಾಸತ್ಯತೆ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕಾದ ಅಗತ್ಯವಿದೆ ಎಂದರು. ಇಂತಹ ಒಂದು ಬಿಕ್ಕಟ್ಟಿನ ಸಂದರ್ಭದಲ್ಲಿ ನಾವು ಹೇಗೆ ಕೆಲಸ ಮಾಡ್ಬೇಕಂತ ಕಲಿಯೋದಕ್ಕೂ ಕೂಡ ಒಂದು ಬಹಳ ದೊಡ್ಡ ಅವಕಾಶ ಇದು ಹಾಗೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗಾಗಿ ಸಂಬಂಧಪಟ್ಟ ಎಲ್ಲರಿಗೂ ಮೊದಲು ನನ್ನ ಅಭಿನಂದನೆಗಳನ್ನ ಮತ್ತು ಧನ್ಯವಾದಗಳನ್ನ ಹೇಳಿ ನನ್ನ 2 ಮಾತುಗಳನ್ನ ಆಡೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಕೋವಿಡ್-19 ಅನ್ನೋದು ಒಂದು ಅತ್ಯಂತ ಸೂಕ್ಷ್ಮವಾದ, ಯಾವುದೇ ರೋಗಾಣು ಕಣ್ಣಿಗೆ ಕಾಣಿಸೋದಿಲ್ಲ. ಆದ್ರೆ ಅದು ಎಷ್ಟು ನಮ್ಮ ಇಡೀ ಜಗತ್ತನ್ನ ತಲ್ಲಣಿಸಿ ಹೋಗುವಂತೆ ಮಾಡಿದೆ ಅಂದ್ರೆ ಇದ್ರ ಮೇಲೆ ತುಂಬಾ ವ್ಯಾಪಕವಾದಂತಹ ಪರಿಣಾಮವಾಗಿದೆ. ಜಗತ್ತಿನ ಒಬ್ಬ ಕಟ್ಟ ಕಡೆಯ ಮನುಷ್ಯನಾದ ಭಿಕ್ಷುಕರಿಂದ ಹಿಡಿದುಕೊಂಡು ಅತ್ಯಂತ ಶ್ರೀಮಂತ ವ್ಯಕ್ತಿ, ಅವರಿಬ್ಬರನ್ನು ಬೇಕಂತೆ ಅನಾಮಧೇಯರಾಗಿ ನಾನು ಇಟ್ಕೊಂಡಿದ್ದೇನೆ. ಹಿರಿಯ ಪತ್ರಕರ್ತ ಶೇಷಚಂದ್ರಿಕಾ, ಕೋವಿಡ್-19 ನಂತಹ ಸಂದರ್ಭದಲ್ಲಿ ಮಾಧ್ಯಮಗಳು ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಇಚ್ಛಾಶಕ್ತಿಯನ್ನು ತೋರಬೇಕಾದ ಅವಶ್ಯಕತೆ ಇದೆ ಎಂದು ಪ್ರತಿಪಾದಿಸಿದರು. ನೆನಪಿಗೆ ಬರೋದು ಕೇವಲ ರಾಜಕೀಯ ಪಕ್ಷಗಳ ಇಚ್ಛಾಶಕ್ತಿ. ತಪ್ಪಿದು. ಒಂದ್ ಕಾಲದಲ್ಲಿ ಇಚ್ಛಾಶಕ್ತಿ ಅಂತ ಅಂದ್ರೆ ಸರ್ವೇ ವ್ಯಾಪ್ತಿ ಆಗಿತ್ತು. ಸರ್ವೇ ಜನಾಃ ಸುಖಿನೋ ಭವಂತು ಎನ್ನುವಂತಹ ಮಾತನ್ನ ಪ್ರತಿಪಾದಿಸಿದಂತಹ ಮೂಲ ಅರ್ಥ ಈ ಇಚ್ಛಾಶಕ್ತಿಯಲ್ಲಿದೆ. ನೋಡಿ, ನಾವು ರಾಜಕಾರಣವನ್ನೇ ತೆಗೆದುಕೊಳ್ಳೋದಾದ್ರೆ ನಮ್ಮ ದೇಶದ ರಾಜಕೀಯ ಪಕ್ಷಗಳ ಇಚ್ಛಾಶಕ್ತಿ ಅಧಿಕಾರಕ್ಕೆ ಬರಬೇಕು ಎನ್ನುವುದರಲ್ಲಿ ಮುಕ್ತಾಯ ಆಗತ್ತೆ. ಬರೋದೇ ಅವರು ಅತಿ ಮುಖ್ಯವಾಗಿ ಕಾಣಿಸುತ್ತೆ. ಜಂಕ್ ಆಹಾರ ಸೇವನೆ ಕೈಬಿಟ್ಟು ಆರೋಗ್ಯಪೂರ್ಣ, ಪೌಷ್ಟಿಕ ಮತ್ತು ಬಿಸಿ ಆಹಾರ ಸೇವನೆ ಮಾಡಿ ಆರೋಗ್ಯವಾಗಿರುವಂತೆ ಉಪರಾಷ್ಟ್ರಪತಿ ವೆಂಕಯ್ಯನಾಯ್ಡು ಯುವ ಜನರಿಗೆ ಕರೆ ನೀಡಿದ್ದಾರೆ. ಹೈದರಾಬಾದ್ ವಿಶ್ವವಿದ್ಯಾಲಯದಲ್ಲಿ ಸೌಲಭ್ಯ ಕೇಂದ್ರ ಉದ್ಘಾಟಿಸಿದ ಅವರು, ನಮ್ಮ ಪೂರ್ವಜರು ಋತುಮಾನಕ್ಕೆ ಅನುಗುಣವಾಗಿ ಆಹಾರ ಸೇವನೆಯ ಪದ್ಧತಿ ತಿಳಿಸಿದ್ದಾರೆ. ಅದನ್ನು ಯುವ ಜನರು ಅರ್ಥ ಮಾಡಿಕೊಳ್ಳಬೇಕು ಎಂದರು. ಭಾರತದಲ್ಲಿ ವಿವಿಧ ಬಗೆಯ ಆಹಾರ ಪದ್ಧತಿ ಇದೆ. ಅಪಾರ ಅನುಭವ ಈ ದೇಶಕ್ಕಿದೆ ಎಂದ ಅವರು, ದೀರ್ಘ ಅಧ್ಯಯನದಿಂದ ನಮ್ಮ ಪೂರ್ವಜರು ಮಾಡಿರುವ ಈ ರೂಢಿಗಳು ಉಪಯುಕ್ತವಾಗಿವೆ ಎಂದರು. ಭಾರತ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಾಚೀನ ಕಾಲದಿಂದ ಹೆಸರು ಮಾಡಿದೆ. ವಿಕ್ರಮಶಿಲಾ, ತಕ್ಷಶಿಲಾ, ನಳಂದ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಹೊರದೇಶಗಳಿಂದಲೂ ವಿದ್ಯಾರ್ಥಿಗಳು ಬರುತ್ತಿದ್ದರು. ಕಾಲಾನಂತರದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ನಾವು ನಮ್ಮತನ, ಸಂಸ್ಕೃತಿ ಕಳೆದುಕೊಂಡೆವು. ಈಗ ಮತ್ತೆ ಆ ಗತವೈಭವ ಮರಳುತ್ತಿದೆ ಎಂದರು. ವಿದ್ಯಾರ್ಥಿಗಳು ಮತ್ತು ಬೋಧಕರು ಶಿಕ್ಷಣದ ಮೇಲೆ ಹೆಚ್ಚು ಗಮನ ಹರಿಸಬೇಕು. ನಾವು ಎಲ್ಲಿ ಹಿಂದೆ ಬಿದ್ದಿದ್ದೇವೆ ಎಂದು ತಿಳಿಯಬೇಕು. ಶಿಸ್ತು ಮೈಗೂಡಿಸಿಕೊಂಡು ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಲು ಶ್ರಮಿಸಬೇಕು ಎಂದು ಅವರು ಪ್ರತಿಪಾದಿಸಿದರು. Conveying the right information at the right time is critical in such a situation. Right time. Especially when there is a plethora of fake news. People need to guard against unverified, unsubstantiated claims. Media has a huge role in educating the masses in this regard. ಮಾನವ ಕುಲ, ಬಡತನ, ಹಸಿವು, ಅಸಮಾನತೆ, ಹವಾಮಾನ ಬದಲಾವಣೆ, ಮಾಲಿನ್ಯ, ಹಿಂಸಾಚಾರ, ಯುದ್ಧ ಮತ್ತು ಪ್ರಸಕ್ತ ಕೋವಿಡ್ ಸಾಂಕ್ರಾಮಿಕದಂತಹ ಸವಾಲುಗಳ ವಿರುದ್ಧ ಹೋರಾಡುತ್ತಿರುವ ಹಿನ್ನೆಲೆಯಲ್ಲಿ 2020 ಎಲ್ಲರೂ ಒಗ್ಗೂಡಿ ಶ್ರಮಿಸಬೇಕಾದ ವರ್ಷವಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಹರ್ಷವರ್ಧನ್ ಅಭಿಪ್ರಾಯಪಟ್ಟಿದ್ದಾರೆ. ವಿಶ್ವ ಆರೋಗ್ಯ ಸಂಸ್ಥೆಯ 147ನೇ ಕಾರ್ಯಕಾರಿ ಮಂಡಳಿಯ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು, ಈಗಾಗಲೇ ವಿಶ್ವದ ರಾಷ್ಟ್ರಗಳು ಒಂದುಗೂಡಿ ಉತ್ತಮ ಭವಿಷ್ಯಕ್ಕಾಗಿ ಶ್ರಮಿಸುತ್ತಿವೆ. ಪರಸ್ಪರರು ನೆರವಾಗದೆ ಉತ್ತಮ ಭವಿಷ್ಯ ಸಾಧ್ಯವಿಲ್ಲ ಎಂಬ ಪಾಠವನ್ನು ನಾವು ಕಲಿತಿದ್ದೇವೆ ಎಂದರು. ಭಾರತದಲ್ಲಿ ಆಯುಷ್ಮಾನ್ ಭವ ಎಂದು ಹರಸಲಾಗುತ್ತದೆ.
ಇದರ ಅರ್ಥ ದೀರ್ಘಕಾಲ ಆರೋಗ್ಯವಂತರಾಗಿ ಬಾಳಿ ಎಂದು. ಇದು ಬದುಕಿನ ಸತ್ವ ಮತ್ತು ಅಸ್ತಿತ್ವವಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ಉದ್ದೇಶವೂ ಇದೇ ಆಗಿದ್ದು ಸದಸ್ಯ ರಾಷ್ಟ್ರಗಳೊಂದಿಗೆ ಒಗ್ಗೂಡಿ ಶ್ರಮಿಸಲು ಬದ್ಧವಾಗಿದೆ ಎಂದು ಹೇಳಿದರು. ಕೋವಿಡ್ ಮಹಾಮಾರಿ ಈವರೆಗೆ ವಿಶ್ವದಾದ್ಯಂತ 1.3 ದಶಲಕ್ಷಕ್ಕೂ ಹೆಚ್ಚು ಮುಗ್ಧ ಜೀವಗಳನ್ನು ಬಲಿ ತೆಗೆದುಕೊಂಡಿದೆ. ಲಕ್ಷಾಂತರ ಜನರು ಸೋಂಕಿತರಾಗಿದ್ದು ಕೋಟ್ಯಾಂತರ ಜನರ ಜೀವನೋಪಾಯವನ್ನೇ ಕಸಿದುಕೊಂಡಿದೆ ಎಂದ ಹರ್ಷವರ್ಧನ್, ಈ ಸಂಕಷ್ಟದ ಕಾಲದಲ್ಲಿ ಜೀವ ರಕ್ಷಣೆಗೆ ಹಗಲಿರುಳು ಶ್ರಮಿಸಿದ ವೈದ್ಯರು ಮತ್ತು ಅರೆ ವೈದ್ಯಕೀಯ ಸಿಬ್ಬಂದಿಗೆ ನಮನ ಸಲ್ಲಿಸಿದರು. ಜೈನಾಚಾರ್ಯ ಶ್ರೀ ವಿಜಯವಲ್ಲಭ ಸುರೀಶ್ವರ್ಜಿ ಮಹಾರಾಜ್ ಅವರ 151ನೇ ಜಯಂತಿ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಶಾಂತಿ ಪ್ರತಿಮೆಯನ್ನು ಅನಾವರಣ ಮಾಡಿದರು. तालियां बजाएं सभी। पंजाब केसरी जी की प्रतिमा जी का अनावरण हो चुका है। सभी को ನಂತರ ಅವರು ಗುಜರಾತ್ ಭೂಮಿ ಇಬ್ಬರು ವಲ್ಲಭರಿಗೆ ಜನ್ಮ ನೀಡಿದೆ. ಒಬ್ಬರು ರಾಜಕೀಯ ರಂಗದ ಮೇರು ವ್ಯಕ್ತಿ ಸರ್ದಾರ್ ವಲ್ಲಭಭಾಯಿ ಪಟೇಲ್, ಮತ್ತೊಬ್ಬರು ಜೈನಾಚಾರ್ಯ ಶ್ರೀ ವಿಜಯವಲ್ಲಭ ಸುರೀಶ್ವರ್ಜಿ ಅವರು. ಇಬ್ಬರು ಮಹಾನುಭಾವರಲ್ಲಿ ಒಂದು ಸಮಾನತೆ ಇದೆ, ಅದು ದೇಶದ ಏಕತೆಗಾಗಿ ಜೀವನ ಸಮರ್ಪಣೆ ಮಾಡಿದ್ದು ಎಂದರು. ಆಚಾರ್ಯ ವಲ್ಲಭರು ಭಾರತವನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಸ್ವಾವಲಂಬಿಯನ್ನಾಗಿಸಲು ಅಂದೇ ಶ್ರಮಿಸಿದ್ದರು. ಅವರು ಭಾರತದ ವಿವಿಧ ರಾಜ್ಯಗಳಲ್ಲಿ ಭಾರತೀಯ ಶಿಕ್ಷಣ ಸಂಸ್ಥೆಗಳಿಗೆ ಅಡಿಪಾಯ ಹಾಕಿದರು. ಬಾಲಕಿಯರ ಶಿಕ್ಷಣ ಕ್ಷೇತ್ರದಲ್ಲಿ ದೇಶ ಈ ಸಂಸ್ಥೆಗಳಿಗೆ ಋಣಿಯಾಗಿದೆ ಎಂದರು. ವಿಶ್ವದಲ್ಲೇ ಅತ್ಯಂತ ಎತ್ತರವಾದ ವಲ್ಲಭಭಾಯಿ ಪಟೇಲರ ಪ್ರತಿಮೆ ಮತ್ತು ಶ್ರೀ ವಿಜಯವಲ್ಲಭ ಸುರೀಶ್ವರ್ಜಿ ಮಹಾರಾಜ್ ಈ ಇಬ್ಬರು ಮಹಾನುಭಾವರ ಪ್ರತಿಮೆ ಅನಾವರಣ ಮಾಡುವ ಅವಕಾಶ ತಮಗೆ ದೊರೆತಿದ್ದು ಸೌಭಾಗ್ಯ ಎಂದು ಪ್ರಧಾನಿ ತಿಳಿಸಿದರು. ಭಾರತ ಸದಾ ವಿಶ್ವಕ್ಕೆ, ಮಾನವ ಕುಲಕ್ಕೆ ಶಾಂತಿ, ಅಹಿಂಸೆ, ಭ್ರಾತೃತ್ವದ ಮಾರ್ಗ ತೋರಿದೆ. ಈ ಪ್ರೇರಣೆ ವಿಶ್ವಕ್ಕೆ ಭಾರತದಿಂದ ದೊರೆತಿದೆ. ಹೀಗಾಗಿಯೇ ವಿಶ್ವ ಇಂದು ಭಾರತದತ್ತ ನೋಡುತ್ತಿದೆ ಎಂದರು. ಈ ಶಾಂತಿಯ ಪ್ರತಿಮೆ ವಿಶ್ವದಲ್ಲಿ ಶಾಂತಿ, ಅಹಿಂಸೆ ಮತ್ತು ಸೇವೆಯ ಸಂಕೇತವಾಗಲಿದೆ ಎಂದು ಪ್ರಧಾನಿ ಆಶಿಸಿದರು. कि मुझे देश ने सरदार वल्लभ भाई पटेल की विश्व की सबसे ऊंची स्टैच्यू ऑफ यूनिटी के लोकार्पण का अवसर दिया था और आज जैनाचार्य विजय वल्लभ जी की स्टैच्यू ऑफ पीस के अनावरण का सौभाग्य मुझे मिल रहा है. संतजन, भारत ने हमेशा पूरे विश्व को, मानवता को शांति, अहिंसा और बंधुत्व का ಸಾಧು ಸಂತರು ಸ್ಥಳೀಯತೆಗೆ ಧ್ವನಿಯಾಗುವಂತೆ ತಮ್ಮ ಅನುಯಾಯಿಗಳಿಗೆ, ಭಕ್ತರಿಗೆ ಕರೆ ನೀಡಬೇಕು ಎಂದು ಪ್ರಧಾನಿ ಮನವಿ ಮಾಡಿದರು. ಹಿಂದೆ ಸಾಧು ಸಂತರು ದೇಶದ ಸ್ವಾತಂತ್ರ್ಯ ಚಳವಳಿಯನ್ನು ಬಲಪಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರು. ಈಗ ಸ್ಥಳೀಯತೆಗೆ ಧ್ವನಿಯಾಗುವುದರಲ್ಲೂ ಅವರ ಪಾತ್ರ ಮಹತ್ವದ್ದೆಂದರು. 151 ಇಂಚು ಎತ್ತರದ ಈ ಪ್ರತಿಮೆಯನ್ನು ಅಷ್ಟಧಾತು ಎಂದರೆ 8 ಲೋಹಗಳಿಂದ ತಯಾರಿಸಲಾಗಿದ್ದು, ಇದನ್ನು ರಾಜಸ್ಥಾನದ ಪಾಲಿಯಲ್ಲಿರುವ ಚಟ್ಪುರದ ವಿಜಯ್ ವಲ್ಲಭ ಸ್ಥಾನದ ಕೇಂದ್ರದಲ್ಲಿ ಸ್ಥಾಪಿಸಲಾಗಿದೆ. 1870ರಿಂದ 1954ರ ನಡುವೆ ಜೀವಿಸಿದ್ದ ಶ್ರೀ ವಿಜಯವಲ್ಲಭ ಸುರೀಶ್ವರ್ಜಿ ಮಹಾರಾಜ್ ಜೈನ ಮುನಿಯಾಗಿ ನಿಸ್ವಾರ್ಥವಾಗಿ ಶ್ರಮಿಸಿ ಭಗವಾನ್ ಮಹಾವೀರರ ಸಂದೇಶವನ್ನು ಪಸರಿಸಲು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದರು. ಅವರು ಸಾಮಾಜಿಕ ಪಿಡುಗುಗಳ ನಿರ್ಮೂಲನೆಗೆ ಮತ್ತು ಶಿಕ್ಷಣದ ಪ್ರಸರಣಕ್ಕಾಗಿ ಹಾಗೂ ಸಮುದಾಯದ ಕಲ್ಯಾಣಕ್ಕೂ ಶ್ರಮಿಸಿದ್ದರು. ಜೈನಾಚಾರ್ಯ ವಿಜಯ್ ನಿತ್ಯಾನಂದ ಸುರೀಶ್ವರ್ ಮಹಾರಾಜ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇಂದು ನಾಡಿನೆಲ್ಲೆಡೆ ದೀಪಾವಳಿ ಸಂಭ್ರಮ ಕಂಡುಬರುತ್ತಿದೆ. ಕೋವಿಡ್-19 ಸೋಂಕು ನಿಯಂತ್ರಣ ಕ್ರಮಗಳ ನಡುವೆ ದೀಪಗಳ ಹಬ್ಬವನ್ನು ಸರಳವಾಗಿ ಆಚರಿಸಲಾಗುತ್ತಿದೆ. ಬಲಿಪಾಡ್ಯಮಿಯ ಹಿನ್ನೆಲೆಯಲ್ಲಿಂದು ಬಲೀಂದ್ರನ ಪೂಜೆ ನೆರವೇರಿಸಲಾಗುತ್ತಿದೆ. ಈ ಹಬ್ಬಕ್ಕೆ ವಿಶೇಷ ಧಾರ್ಮಿಕ ಹಿನ್ನೆಲೆ ಇದೆ. ಅಂಧಕಾರ ಕಳೆದು ಬದುಕಿನಲ್ಲಿ ಬೆಳಕು ಮೂಡಲಿ ಎನ್ನುವ ಆಶಯದೊಂದಿಗೆ ಹಬ್ಬ ಆಚರಿಸಲಾಗುತ್ತಿದೆ. ಜೊತೆಗೆ ಇಂದಿನಿಂದ ಕಾರ್ತಿಕ ಮಾಸ ಪ್ರಾರಂಭವಾಗುತ್ತಿದೆ.
ಕಾಡುಮಲ್ಲೇಶ್ವರ ದೇವಾಲಯ ಸೇರಿದಂತೆ ಬೆಂಗಳೂರಿನ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಅಲಂಕಾರ ಪೂಜೆ ನೆರವೇರುತ್ತಿದೆ. ದೀಪಾವಳಿ ಹಬ್ಬದ ಕಾಡುಮಲ್ಲೇಶ್ವರ ದೇವಾಲಯದ ಅರ್ಚಕರು ಕಾರ್ತಿಕ ಮಾಸ ಇಂದಿನಿಂದ ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆ ರುದ್ರಾಭಿಷೇಕ ನೆರವೇರಿಸಲಾಯಿತು ಎಂದರು. ಹಾಗೆ ವಿಶೇಷವಾಗಿ ಈ ದಿನ ಕಾರ್ತಿಕದ ಮೊದಲನೇ ಸೋಮವಾರ ಹಾಗೆ ದೀಪಾವಳಿ ಹಬ್ಬ ಎರಡು ಒಟ್ಟಿಗೆ ಬಂದಿರುವುದರಿಂದ ಈ ಕೊರೋನಾ ವೈರಸ್ನಿಂದ ಆದರೂ ಭಕ್ತಾದಿಗಳು ಬಂದು ದರ್ಶನವನ್ನು ಮಾಡಿಕೊಂಡು ಭಗವಂತನಲ್ಲಿ ತಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಆಯು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನೀವಲ್ಲೇ ನಿಂತ್ಕೊಂಡ್ಬಿಡಿ ತಗೊಂಡೋಗ್ತಾರೆ. ಬಿಜೆಪಿಯ ಯುವ ಮೋರ್ಚಾ ವತಿಯಿಂದ ಬೆಂಗಳೂರಿನ ದಾಸರಹಳ್ಳಿ ಕ್ಷೇತ್ರದಲ್ಲಿ ಬೆಳಕಿನ ಹಬ್ಬ ದೀಪಾವಳಿಯನ್ನು ವಿನೂತನವಾಗಿ ಆಚರಿಸಲಾಯಿತು. ಹಲವು ಕಾರ್ಯಕರ್ತರು ಪರಿಸರ ಸ್ನೇಹಿ ದೀಪಗಳನ್ನು ಮನೆ ಮನೆಗೆ ಹಂಚುವ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆತ್ಮನಿರ್ಭರ ಯೋಜನೆಯನ್ನು ಸಾಕಾರಗೊಳಿಸುವಂತೆ ಕರೆ ನೀಡಿದರು. ಮಾಜಿ ಶಾಸಕ ಮುನಿರಾಜು ಆತ್ಮನಿರ್ಭರ ಯೋಜನೆಯನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಪರಿಸರ ಸ್ನೇಹಿ ದೀಪಗಳನ್ನು ಎಲ್ಲೆಡೆ ಹಂಚಲಾಗುತ್ತಿದೆ ಎಂದು ತಿಳಿಸಿದರು. ದೇಶಿ ವಸ್ತುಗಳನ್ನ ಉಪಯೋಗಿಸಿ ಇವತ್ತು ಚೈನಾ ಭಾರತ ದೇಶದ ಮೇಲೆ ಕಾಲು ಕೆರಿತಾ ಇದೆ. ಅದಕ್ಕೋಸ್ಕರ ಚೈನೀ ವಸ್ತುಗಳನ್ನ ತಿರಸ್ಕರಿಸಿ ಸ್ವದೇಶಿ ವಸ್ತುಗಳನ್ನ ಬಳಸಿ ಅಂತೇಳಿ ನಾವು ನಮ್ಮ ಸಮಾಜನ ಜಾಗೃತಿ ಮಾಡಬೇಕು ಅಂತೇಳಿ ನಾವು ಸಗಣಿಯ ಹಣತೆಗಳನ್ನ ಸೆಕೆಂಡ್ ಸ್ಟೇಜ್ನಲ್ಲಿ ಮಣ್ಣಿನ ಹಣತೆಗಳನ್ನ ಕೊಡ್ತಾ ಇದ್ದೀವಿ. ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಭರತ್ ಸೌಂದರ್ಯ ನಾಡಿನ ಸಂಸ್ಕೃತಿಯನ್ನು ಉಳಿಸುವ ದೃಷ್ಟಿಯಿಂದ ಹಣತೆಗಳನ್ನು ಹಂಚಲಾಗುತ್ತಿದೆ ಎಂದರು. ಆ ಮೂಲಕ ಆತ್ಮನಿರ್ಭರ ಭಾರತ ಏನು ನಮ್ಮ ಮೋದಿಜಿಯವರ ಕಲ್ಪನೆ ಇದೆ, ಆ ಕಲ್ಪನೆಯಂತೆ ಇಡೀ ಮನೆಯಲ್ಲಿ ನಮ್ಮ ದೇಸಿ ವಸ್ತುವಾದಂತಹ ದೇಸಿ ಗೋಮಯದಿಂದ ಮಾಡಿದಂತಹ ಈ ದೀಪವನ್ನು ಬಳಸಬೇಕು. ಆ ಮೂಲಕ ನಮ್ಮ ಸ್ವದೇಶಿ ವಸ್ತುಗಳಿಗೆ ಒಂದು ರೀತಿಯಾದಂತಹ ಒಂದು ಪ್ರೋತ್ಸಾಹವನ್ನು ನೀಡಬೇಕು ಅಂತೇಳಿ ನಾವು ಗೋಮಯ ದೀಪವನ್ನು 2,500 ಮನೆಗಳಿಗೆ ತಲುಪಿಸುವಂತ ಕೆಲಸನ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ದಾಸರಳ್ಳಿ ಮಂಡಲದ ವತಿಯಿಂದ. ದೇಶ ವಿದೇಶಗಳಲ್ಲೂ ದೀಪಾವಳಿ ಸಂಭ್ರಮ ಕಂಡುಬಂದಿದೆ. ದಕ್ಷಿಣ ಏಷ್ಯಾ ರಾಷ್ಟ್ರಗಳು ಸೇರಿದಂತೆ ಜಗತ್ತಿನ ಹಲವೆಡೆ ದೀಪಾವಳಿ ಆಚರಿಸಲಾಗಿದೆ. ಚೀನಾದ ಬೀಜಿಂಗ್ನ ಭಾರತೀಯ ರಾಯಭಾರಿ ಕಚೇರಿಯಲ್ಲಿ ಬೆಳಕಿನ ಹಬ್ಬ ದೀಪಾವಳಿ ಸಡಗರ ಕಂಡುಬಂದಿದೆ. ಭಾರತೀಯ ರಾಯಭಾರಿ ವಿಕ್ರಮ್ ಮಿಸ್ತ್ರಿ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ರಾಯಭಾರ ಕಚೇರಿ ಸಿಬ್ಬಂದಿಯ 100 ಕುಟುಂಬ ಸದಸ್ಯರಿಗೆ ಆಹ್ವಾನ ನೀಡಲಾಗಿತ್ತು. ರಾಮಾಯಣದ ಹಿನ್ನೆಲೆ ಇರುವ ದೀಪಾವಳಿ ಕುರಿತು ವಿಕ್ರಮ್ ಮಿಸ್ತ್ರಿ ಸಂದರ್ಭದಲ್ಲಿ ಬೆಳಕು ಚೆಲ್ಲಿದರು. ताकि देश में कोरोना महामारी के प्रसार को रोका जा सके। दुबई की सबसे ऊंची इमारत बुर्ज खलीफा भी दीपावली के रंग में रंगा दिखा। बुर्ज खलीफा न केवल रोशनी से नहा रहा था, अपने घरों और मंदिरों को रंग बिरंगी रोशनी से सजाते हुए पूरे उत्साह के साथ देश भर में दिवाली मनाई। ಕೋವಿಡ್-19 ಸೋಂಕು ಹಿನ್ನೆಲೆಯಲ್ಲಿ ನಷ್ಟದಲ್ಲಿರುವ ಸಾರಿಗೆ ಸಂಸ್ಥೆಗಳ ಸಿಬ್ಬಂದಿಗೆ ವೇತನ ಬಿಡುಗಡೆಗಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ 634 ಕೋಟಿ 50 ಲಕ್ಷ ರೂಪಾಯಿ ಅನುದಾನ ನೀಡಿದ್ದಾರೆ. ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಅವರಿಂದು ಯಡಿಯೂರಪ್ಪ ಅವರನ್ನು ಭೇಟಿ ಮಾಡಿ 3 ತಿಂಗಳ ವೇತನ ಬಿಡುಗಡೆಗೆ ನೆರವು ನೀಡುವಂತೆ ಕೋರಿದರು. ಶೇಕಡಾ 75ರಷ್ಟು ವೇತನವನ್ನು ಸರ್ಕಾರ ಭರಿಸಲಿದ್ದು, ಶೇಕಡಾ 25ರಷ್ಟು ವೇತನವನ್ನು ಸಾರಿಗೆ ಸಂಸ್ಥೆಗಳು ನೀಡಲಿವೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ, ಈಶಾನ್ಯ ವಾಯವ್ಯ ಸಂಸ್ಥೆಗಳ 1,30,000 ಸಿಬ್ಬಂದಿಯ ವೇತನ ಪಾವತಿಗೆ ಈ ಹಣವನ್ನು ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಕೋವಿಡ್ ಸಂಕಷ್ಟದ ನಂತರ ಸಾರಿಗೆ ಸಂಸ್ಥೆ ಕಾರ್ಯಾರಂಭ ಮಾಡಿದ್ದರೂ ಆದಾಯ ಶೇಕಡಾ 30ರಷ್ಟು ದಾಟಿಲ್ಲ. ಹೀಗಾಗಿ ವೇತನ ಪಾವತಿಗೆ ಸಮಸ್ಯೆ ಎದುರಾಗಿತ್ತು ಎಂದು ಲಕ್ಷ್ಮಣ್ ಸವದಿ ಹೇಳಿದ್ದಾರೆ. ಉತ್ತರಾಖಂಡದ ಪವಿತ್ರ ಪುಣ್ಯಕ್ಷೇತ್ರ ಕೇದಾರನಾಥದಲ್ಲಿಂದು ಯಾತ್ರಿಕರು ಈ ಋತುವಿನ ನವ ಹಿಮವರ್ಷದ ಆನಂದವನ್ನು ಅನುಭವಿಸಿದರು. ಹಿಮವರ್ಷದ ಕಾರಣದಿಂದಾಗಿ ದೇವಾಲಯದ ಸಮುಚ್ಚಯ ಶ್ವೇತ ವಸ್ತ್ರ ಹಾಸಿದಂತೆ ಕಂಗೊಳಿಸುತ್ತಿತ್ತು. ರುದ್ರಪ್ರಯಾಗದಲ್ಲೂ ಹಿಮವರ್ಷದಿಂದ ಕೊರೆಯುವ ಚಳಿಯ ವಾತಾವರಣ ನಿರ್ಮಾಣವಾಗಿದ್ದು ತಾಪಮಾನ ಮತ್ತಷ್ಟು ಕೆಳಗಿಳಿದಿದೆ. ಹಿಮವರ್ಷದಿಂದ
ಇಳೆ ಹೊದ್ದ ಹಿಮ ಪದರ ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಈ ಮಧ್ಯೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತು ಉತ್ತರಾಖಂಡದ ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್ ಅವರು ಚಳಿಗಾಲದ ಹಿನ್ನೆಲೆಯಲ್ಲಿ ಕೇದಾರನಾಥ ದೇವಾಲಯದ ಬಾಗಿಲು ಮುಚ್ಚುವ ಕಾರ್ಯಕ್ರಮದ ಅಂಗವಾಗಿ ದೇವರ ದರ್ಶನ ಪಡೆದು ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಮಾರಕ ಕೊರೋನಾ ವೈರಾಣು ಪ್ರಸರಣ ತಡೆಗೆ ಪರೀಕ್ಷೆ, ಸಂಪರ್ಕ ಪತ್ತೆ ಮತ್ತು ಸೂಕ್ತ ಚಿಕಿತ್ಸೆ ಮಂತ್ರವನ್ನು ಅಳವಡಿಸಿಕೊಂಡಿರುವ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಕೊರೋನಾ ಮಾದರಿ ಪರೀಕ್ಷೆಗೆ ದೇಶಾದ್ಯಂತ ಹೆಚ್ಚಿನ ಒತ್ತು ನೀಡಿದೆ. ನಿನ್ನೆ ಒಂದೇ ದಿನ ದೇಶದಲ್ಲಿ 8,61,706 ಕೊರೋನಾ ಮಾದರಿ ಪರೀಕ್ಷೆ ನಡೆಸಲಾಗಿದ್ದು, ಇದರೊಂದಿಗೆ ದೇಶದಲ್ಲಿ ಈವರೆಗೆ ನಡೆಸಲಾದ ಒಟ್ಟು ಕೊರೋನಾ ಮಾದರಿಗಳ ಪರೀಕ್ಷೆಗಳ ಸಂಖ್ಯೆ 12,56,98,525 ದಾಟಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ICMR ತಿಳಿಸಿದೆ. ಕಳೆದ 24 ಗಂಟೆಗಳಲ್ಲಿ 30,548 ಕೊರೋನಾ ಸೋಂಕು ಪ್ರಕರಣಗಳು ಪತ್ತೆಯಾಗಿದ್ದು, ಒಟ್ಟು ಸೋಂಕಿತರ ಸಂಖ್ಯೆ 88,45,127ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಕೊರೋನಾ ಸೋಂಕಿತರ ಚೇತರಿಕೆ ಪ್ರಮಾಣದಲ್ಲಿ ಏರಿಕೆಯಾಗುತ್ತಿದೆ. ಒಟ್ಟು 82,49,579 ಸೋಂಕಿತರು ಗುಣಮುಖರಾಗಿದ್ದು, ಚೇತರಿಕೆ ಪ್ರಮಾಣ 93.27% ಹೆಚ್ಚಳವಾಗಿದೆ. ಒಂದೇ ದಿನ 435 ಮಂದಿ ಮೃತಪಟ್ಟಿದ್ದು, ಒಟ್ಟು 1,30,7070 ಮಂದಿ ಮೃತಪಟ್ಟಿದ್ದಾರೆ. ಮರಣ ದರ 1.47% ತಗ್ಗಿದೆ. 4,65,478 ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಸಕ್ರಿಯ ಪ್ರಕರಣಗಳ ಸಂಖ್ಯೆ 5.26% ಇಳಿಕೆಯಾಗಿದೆ. ನಿಮ್ಮೊಂದಿಗೆ ಸದಾ ಇರುವ ನಿಮ್ಮ ಅಚ್ಚುಮೆಚ್ಚಿನ ಮೊಬೈಲ್ ಫೋನ್ ಅನ್ನು ನೀವು ಎಲ್ಲೆಂದರಲ್ಲಿ ಇಡುತ್ತೀರಾ? ಹಾಗಾದರೆ ನೀವು ಬಹಳ ಎಚ್ಚರದಿಂದ ಇರಲೇಬೇಕು. ನಾವು ನಿತ್ಯ ಬಳಸುವ ಮೊಬೈಲ್ ಫೋನ್ಗಳು ಕೂಡ ನಮಗೆ ಕಾಯಿಲೆ ತರುವ ಅಪಾಯವಿದೆ ಎನ್ನುತ್ತಾರೆ ತಜ್ಞ ವೈದ್ಯರು. ನಾವು ಆಸ್ಪತ್ರೆ, ಪ್ರಯೋಗಾಲಯಕ್ಕೆ ಹೋದಾಗ ಮೊಬೈಲ್ಗಳನ್ನು ಅಲ್ಲಿ ಇಡುತ್ತೇವೆ. ಶೌಚಾಲಯ ಮತ್ತು ಅಡುಗೆ ಮನೆಗೂ ತೆಗೆದುಕೊಂಡು ಹೋಗುತ್ತೇವೆ, ಬಳಸುತ್ತೇವೆ, ಅಲ್ಲಿಯೇ ಇಡುತ್ತೇವೆ. ಹೀಗೆ ನಾವು ಹೋದಲ್ಲೆಲ್ಲ ಮೊಬೈಲ್ ಇಟ್ಟ ಸ್ಥಳ ಮೇಲ್ನೋಟಕ್ಕೆ ಸ್ವಚ್ಛವಾಗಿ ಕಂಡರೂ ಅಲ್ಲಿ ಕಣ್ಣಿಗೆ ಕಾಣದ ಸೂಕ್ಷ್ಮ ರೋಗಾಣುಗಳು ಇರುವ ಸಾಧ್ಯತೆ ಇರುತ್ತದೆ. ಇದು ಕೈಗೆ ತಾಗಿ ದೇಹ ಪ್ರವೇಶಿಸುತ್ತದೆ ಎಂದು ದೆಹಲಿಯ ಲೋಕನಾಯಕ ಆಸ್ಪತ್ರೆಯ ತಜ್ಞ ವೈದ್ಯ ಡಾಕ್ಟರ್ ನರೇಶ್ ಗುಪ್ತಾ ಅಭಿಪ್ರಾಯಪಡುತ್ತಾರೆ. ಹೊರಗೆ ಹೋಗಿ ಬರುವ ನಾವು ಕೈಕಾಲು ತೊಳೆಯುವಂತೆ, ನಾವು ಧರಿಸಿದ ವಸ್ತ್ರ ಒಗೆದು ಶುಚಿಗೊಳಿಸುವಂತೆಯೇ ಮೊಬೈಲ್ ಫೋನ್ಗಳು ಮತ್ತು ಅವುಗಳ ಕವಚವನ್ನು ಆಗಾಗ್ಗೆ ಸ್ವಚ್ಛಗೊಳಿಸುವುದು ಅತ್ಯಗತ್ಯ ಎಂದು ಅವರು ತಿಳಿಸಿದ್ದಾರೆ. ಗುಪ್ತಕಾರ್ ಮೈತ್ರಿಯ ನಾಯಕ ವಿಧಿ 370 ಕುರಿತಂತೆ ನೀಡಿರುವ ಹೇಳಿಕೆಗೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಬಿಜೆಪಿ ಇಂದು ವಾಗ್ದಾಳಿ ನಡೆಸಿದೆ. ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ಗುಪ್ತಕಾರ್ ಮೈತ್ರಿಯ ಒಂದು ಪಕ್ಷ ಚೈನಾದೊಂದಿಗೆ ಕೈಜೋಡಿಸಿ 370 ಮರಳಿ ತರುವುದಾಗಿ ಹೇಳಿಕೆ ನೀಡಿದೆ. ಕಾಂಗ್ರೆಸ್ ನಾಯಕರಾದ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಗುಪ್ತಕಾರ್ ಮೈತ್ರಿಯ ನಾಯಕರ ಈ ಹೇಳಿಕೆಯನ್ನು ಬೆಂಬಲಿಸುತ್ತಾರೆಯೇ ಎಂದು ಪ್ರಶ್ನಿಸಿದರು. ನ್ಯಾಷನಲ್ ಕಾನ್ಫರೆನ್ಸ್ನ ಹಿರಿಯ ನಾಯಕ ಫಾರೂಕ್ ಅಬ್ದುಲ್ಲಾ ಈ ಸಂಬಂಧ ಚೈನಾದೊಂದಿಗೆ ಕೆಲಸ ಮಾಡುವುದಾಗಿ ಹೇಳಿದರೆ, ಪಿಡಿಪಿ ಮುಖ್ಯಸ್ಥೆ ಮೆಹಬೂಬಾ ಮುಫ್ತಿ ತಾವು ತ್ರಿವರ್ಣ ಧ್ವಜ ಹಾರಿಸುವುದಿಲ್ಲ ಎಂದು ಹೇಳುತ್ತಾರೆ. ಈ ಮಧ್ಯೆ ಕಾಂಗ್ರೆಸ್ನ ಹಿರಿಯ ನಾಯಕ ಪಿ ಚಿದಂಬರಂ ವಿಧಿ 370 ರದ್ದತಿ ತಪ್ಪು ಎಂದು ಟ್ವೀಟ್ ಮಾಡುತ್ತಾರೆ. ಈ ಎಲ್ಲ ಹೇಳಿಕೆಗಳು ಪರಸ್ಪರ ಪೂರಕವಾಗಿವೆ, ಇದಕ್ಕೆ ಕಾಂಗ್ರೆಸ್ ಉತ್ತರ ನೀಡಬೇಕು ಎಂದು ಅವರು ಆಗ್ರಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆಯಿಂದ ಅಂತಿಮ ಪದವಿ ಕಾಲೇಜು ತರಗತಿ ಆರಂಭ. ಮುನ್ನೆಚ್ಚರಿಕೆ ಕ್ರಮಗಳೊಂದಿಗೆ ಕೋವಿಡ್-19 ಮಾರ್ಗಸೂಚಿ ಕಡ್ಡಾಯ ಪಾಲನೆ. ಬಿಹಾರದ ನೂತನ ಮುಖ್ಯಮಂತ್ರಿಯಾಗಿ 7ನೇ ಬಾರಿಗೆ ನಿತೀಶ್ ಕುಮಾರ್ ಪ್ರಮಾಣ ವಚನ. ಕೋವಿಡ್-19 ಸಾಂಕ್ರಾಮಿಕದಂತಹ ಸವಾಲುಗಳ ವಿರುದ್ಧ ಸಂಘಟಿತ ಹೋರಾಟ ಅಗತ್ಯ. ಪರಸ್ಪರ ನೆರವಾಗದೆ ಉತ್ತಮ ಭವಿಷ್ಯ ಅಸಾಧ್ಯ. ಸಚಿವ ಡಾಕ್ಟರ್ ಹರ್ಷವರ್ಧನ್. ವಿಶ್ವ ಹಾಗೂ ಮಾನವ ಕುಲಕ್ಕೆ ಶಾಂತಿ, ಅಹಿಂಸೆ, ಭ್ರಾತೃತ್ವ ಭಾರತದ ಕೊಡುಗೆ. ಪ್ರಧಾನಿ ನರೇಂದ್ರ ಮೋದಿ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು.
ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.